ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಇವತ್ತು ಮತದಾನ ಶುರುವಾಗಿದ್ದೆ, ಕ್ರಾಸ್ ವೋಟಿಂಗ್ ನಡೀತಾ ಅನ್ನೋ ಅನುಮಾನದ ಜೊತೆಗೆ ಮುಕ್ತಾಯ ಹಂತದಲ್ಲಿ ಮೇಲ್ಮನೆಯ ಚುನಾವಣೆ ಬಂದು ತಲುಪಿದೆ. ಪ್ರಕ್ರಿಯೆಗಳು ಕುತೂಹಲ ಕೆರಳಿಸ್ತಾ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಮೇಲ್ಮನೆಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ 4 ಅಭ್ಯರ್ಥಿಗಳಿಗೆ ತಲಾ 30ರಂತೆ ಮತಗಳನ್ನ ಚಲಾಯಿಸೋ ಕೆಲಸ ಆಗಿದೆ. 5ನೇ ಅಭ್ಯರ್ಥಿಗೆ ಅಡ್ಡ ಮತದಾನವಾದ್ರೂ ಕೂಡ ಗೆಲುವು ಕಷ್ಟ ಅನ್ನೋ ಲೆಕ್ಕಾಚಾರ. ಹಾಗಾದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರ ಹಳಿ ತಪ್ತಾ ಇರೋದು ಹೇಗೆ ಅನ್ನೋದರ ಮಾಹಿತಿ ಕೊಡ್ತಾ ಇದ್ದೀವಿ. ಇನ್ನು ಸಂಜೆ 5 ಗಂಟೆಗೆ ಫಲಿತಾಂಶ ಹೊರ ಬೀಳುತ್ತೆ. ಕಾಂಗ್ರೆಸ್ನವರು ಅಂದ್ಕೊಂಡಿದ್ರು ಅಂದ್ರೆ ಒಂದು ಟೈಟ್ ರೋಪ್ನಲ್ಲಿ ವಿಪರೀತ ಹಗ್ಗದ ನಡಿಗೆ ಅಂತೀವಲ್ಲ, ಆ ಥರದ ಗೆಲುವು ಯೂಶಲಿ ಪರಿಷತ್ನಲ್ಲಿ ಸಿಗೋದು. ಈಗ ಇವರು 5ನೇ ಅಭ್ಯರ್ಥಿನ ಅವ್ರದ್ದೇ ಕ್ಯಾಲ್ಕುಲೇಷನಲ್ಲಿ ನಿಲ್ಲಿಸಿದ್ರು. ಬಟ್ 5ನೇ ಅಭ್ಯರ್ಥಿಗೆ ಬೇಕಾಗಿರೋಷ್ಟು ಮತ ಸಿಗುತ್ತಾ ಸಿಗಲ್ವಾ, ಇದು ಪ್ರಶ್ನೆ. ಆತ್ಮಸಾಕ್ಷಿಯ ಮತ ಬಂದರೂ ಕೂಡ 5ನೇ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದು ಕಷ್ಟ ಇದೆ. ಪರಿಸ್ಥಿತಿ ಸುಗಮ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ 30-30 ಅನ್ನುವಂತಹ ಫಾರ್ಮುಲಾವನ್ನು ಹಾಕಿದ್ರು. 222 ಜನ ಶಾಸಕರು ವೋಟಿಂಗ್ ಮಾಡಬೇಕಾಗಿತ್ತು.